ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಮತ್ತೆ ಮುನ್ನೆಲೆಗೆ ಬಂದಿದೆ. ನವೆಂಬರ್ ಶುರುವಾಗ್ತಾ ಇದೆ. ನವೆಂಬರ್ ಬರ್ತಾ ಇದ್ದಂತೆ ನವೆಂಬರ್ ಕ್ರಾಂತಿಯ ವಿಚಾರ ಎಲ್ಲಾ ಕಡೆಗೆ ಹರಿದಾಡ್ತಾ ಇದೆ. ಅಸಲಿಗೆ ಈ ಒಂದು ಮುಖ್ಯಮಂತ್ರಿ ಬದಲಾವಣೆ, ಪವರ್ ಶೇರಿಂಗ್, ನವೆಂಬರ್ ಕ್ರಾಂತಿ ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಆತಂಕ ತರುವಂತಹ ವಿಚಾರ. ಇದನ್ನ ಹೇಳ್ತಾ ಇರೋದು ಬಿಜೆಪಿ ಅಲ್ಲ, ಜೆಡಿಎಸ್ ಅಲ್ಲ, ಬದಲಿಗೆ ಕಾಂಗ್ರೆಸ್ನವರೇ. ಹೀಗಾಗಿ ಅವರ ಈ ಒಂದು ಹೇಳಿಕೆಯ ಹಿಂದೆ ಏನಾದರೂ ಹೊಗೆ ಅಲ್ಲಾಡ್ತಾ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಒಂದು ದಿನದ ಅಂತರದಲ್ಲಿ ಕಾಂಗ್ರೆಸ್ನ 3 ನಾಯಕರು ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಯ ಬಗ್ಗೆ ಮಾತಾಡಿದ್ದಾರೆ. ಇದರಲ್ಲಿ 2 ಹಾಲಿ ಶಾಸಕರು, 1 ಹಿರಿಯ ಮಾಜಿ ಸಂಸದರು ಮತ್ತೋರ್ವರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಇವರೆಲ್ಲರೂ ಕೂಡ ಮಾತನಾಡಿರುವಂಥದ್ದು. ಕಾಂಗ್ರೆಸ್ನ ನಾಯಕರೇ ಇದನ್ನ ಪ್ರಸ್ತಾಪ ಮಾಡ್ತಾ ಇರೋದು ನೋಡಿದ್ರೆ ಬಿಜೆಪಿಯವರು ಸೈಲೆಂಟ್ ಆಗಿರ್ತಾರಾ? ಇಡೀ ಊರು ತುಂಬಾ ಹೇಳ್ಕೊಂಡು ಬಂದಿದ್ದಾರೆ. ನವೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಲಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ನಿಶ್ಚಿತ ಮತ್ತು ಇದು ನನ್ನ ನಂಬಿಕೆ ಕೂಡ ಹೌದು ಅಂತ ಹೇಳಿ ಮಾಜಿ ಸಂಸದ ಯಲ್ಲಾ ಶಿವರಾಮೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ರೈಸಿಂಗ್ ಸ್ಟಾರ್, ಕಾಂಗ್ರೆಸ್ ಇಷ್ಟು ಸ್ಥಾನವನ್ನ ಗೆದ್ದಿದೆ ಅಂದ್ರೆ ಇದಕ್ಕೆ ಅವರ ಪರಿಶ್ರಮನೇ ಕಾರಣವಾಗಿದೆ. ರಾಜಕೀಯ ಅನ್ನೋದು ಕೃಷಿ ಇದ್ದ ಹಾಗೆ, ಪರಿಶ್ರಮಕ್ಕೆ ತಕ್ಕ ಪ್ರತಿಕ್ರಿಯೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಕೋಣೆಗಲ್ ರಂಗನಾಥ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಡೈರೆಕ್ಟ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲವನ್ನ ಸೂಚಿಸಿರುವಂತದ್ದು. ಇನ್ನೊಂದು ಕಡೆ ಮಂಗಳೂರಿನ ಡಿ.ಕೆ. ಶಿವಕುಮಾರ್ ಹುಡುಗ ಅಂತಲೇ ಕರೆಸಲ್ಪಡುವಂತಹ ಮಿಥುನ್ ರೈ ಬಹಿರಂಗವಾಗಿಯೇ ಅವರು ಸಿಎಂ ಆಗಬೇಕು ಅನ್ನುವಂತಹ ಮಾತನ್ನ ಆಡಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವಂತಹ ಮಿಥುನ್ ರೈ ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ, ಮಂಗಳೂರು ಕೂಡ ಬೆಳಿಬೇಕು, ಇದು ಸಾಧ್ಯವಾಗಬೇಕು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು, ಮುಂದಿನ ನವರಾತ್ರಿಗೆ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅಂತ ಹೇಳಿ ಮಾತನ್ನ ಆಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಸಂಬಂಧಿಯೂ ಆಗಿರುವಂತಹ ಕುಣಿಗಲ್ ಶಾಸಕರಾಗಿರುವಂತಹ ರಂಗನಾಥ್ ಅವರು ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹೇಳಿ ನವರಾತ್ರಿಯ 9 ದಿನದ ಉಪವಾಸವನ್ನ ಮಾಡ್ಕೊಂಡು ಹೇಳಿದ್ದಾರೆ. ವಿಜಯದಶಮಿಯ ದಿನದಂದು ದಲಿತರ ಮನೆಯಲ್ಲಿ ಭೋಜನವನ್ನ ಸವಿಸುವ ಮೂಲಕ ವ್ರತವನ್ನ ಬ್ರೇಕ್ ಮಾಡಿರುವಂತದ್ದು. ಇನ್ನೊಂದು ಕಡೆ ಆಗಿಂದಾಗಲೇ ಮಾಗಡಿ ಶಾಸಕ ಬಾಲಕೃಷ್ಣ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿಕೆಯನ್ನ ನೀಡ್ತಲೇ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವಾಗಿ ಬಹಿರಂಗವಾಗಿ ಪ್ರಸ್ತಾಪಿಸಿದಂತಹ 2 ನಾಯಕರಾಗಿರುವಂತಹ ಶಿವರಾಮೇಗೌಡರು ಮತ್ತು ರಂಗನಾಥ್ ಅವರಿಗೆ ಕೆಪಿಸಿಸಿ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ. ಶೋಕಾಸ್ ನೋಟಿಸ್ ಅಂತಾರಲ್ಲ, ಅದನ್ನ ಕೊಡಲಾಗಿದೆ. ಯಾಕಂದ್ರೆ ಮೈಸೂರು ವಿಜಯದಶಮಿ ಕಾರ್ಯಕ್ರಮದ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈ ವಿದ್ಯಮಾನ ನಡೆದಿದೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಂದು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಗರಿಕರಿಂದ ಪದೇ ಪದೇ ಈ ಹೇಳಿಕೆಗಳು ಹೊರಗೆ ಬರ್ತಾ ಇದೆ. ಈ ಸಮಯಕ್ಕೆ ಎಚ್ಚರಿಕೆ ನೀಡಿರುವಂತಹ ಕಣ್ಕಟ್ಟಿನ ಕೆಲಸ ಕೂಡ ನಡೀತಾ ಇದೆ. ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರ್ತಾ ಇರುವುದಂತೂ ಸತ್ಯ. ಪವರ್ ಶೇರಿಂಗ್ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ರೆಡಿ ಆಗಿರೋದು ಕೂಡ ಸತ್ಯ. ಸಹಕಾರ ಸಚಿವರಾಗಿದ್ದಂತಹ ಕೆ.ಎನ್. ರಾಜಣ್ಣ ಅವರ ತಲೆದಂಡವಾದ ನಂತರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸ್ವಲ್ಪ ದಿನ ಅಘೋಷಿತ ಶಿಸ್ತು ಕೂಡ ಕಾಪಾಡಿಕೊಳ್ಳಲಾಗಿತ್ತು. ಆದರೆ ರಾಜಣ್ಣ ಅವರನ್ನ ವಜಾ ಮಾಡಿರೋದು ಸಮುದಾಯಗಳಲ್ಲಿ ಅಷ್ಟೇ ಕೋಪ, ಅಸಹನೆ ಕೂಡ ಉಂಟಾಗಿದೆ. ಸಮುದಾಯದ ಪೀಠಾಧಿಕಾರಿಗಳು ಅಲ್ಟಿಮೆಂಟ್ ಕೂಡ ನೀಡಿದ್ದಾರೆ. ಆದರೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬೆಲೆ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬ್ಯುಸಿಯಾಗಿದೆ. ಕರ್ನಾಟಕದ ವಿದ್ಯಮಾನದ ಬಗ್ಗೆ ತಲೆ ಕೆಡಿಸಿಕೊಳ್ಳುವಷ್ಟು ಪುರ್ಸೋದಂತೂ ಇಲ್ಲವೇ ಇಲ್ಲ. ಅಶಿಸ್ತು ಸಹಿಸೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ದೆಹಲಿಯ ನಾಯಕರು ಕಟ್ಟೆಚ್ಚರಿಕೆಯನ್ನು ಕೊಟ್ಟರೂ ಕೂಡ ಈ ರೀತಿಯಾದ ಬೆಳವಣಿಗೆಗಳು, ಆ ಥರ ಹೇಳಿಕೆಗಳು ಕೂಡ ಆಗಾಗ ಕೇಳಿ ಬರ್ತಾ ಇರುವಂಥದ್ದು.